ಸ್ಪಷ್ಟಪಡಿಸ್ತೀನಿ, ನಾ ಯಾವ ಲೋಕಸಭೆಯೂ ಸ್ಪರ್ಧೆ ಮಾಡೋದಿಲ್ಲ. ನಾ ಬಿಜಾಪುರ ಜನ ನನಗೆ 5 ವರ್ಷ MLA ಆರ್ಸ್ ಕಳ್ಸ್ಯಾರ. ನಾ MP ಆಗಿ 10 ವರ್ಷ ಕೆಲಸ ಮಾಡೀನಿ. ಅಟಲ್ ಬಿಹಾರಿ ವಾಜಪೇಯಿ ಅಂತ ಪುಣ್ಯಾತ್ಮ ಕೈಯಾಗ ಮಂತ್ರಿಯಾಗಿ ಕೆಲಸ ಮಾಡೀನಿ. ನನಗೆ ಬಾಗಲಕೋಟೆ ಲೋಕಸಭೆ ನಿಂದಿರುವಂಥದ್ದು ಯಾವುದೇ ಪರಿಸ್ಥಿತಿಯಲ್ಲಿ ನಿಂದಿರೋದಿಲ್ಲ. ನಾ ಯಾರು ಹೇಳಿದ್ರು ನಿಂದಿರೋದು ಅಂತ ಹೇಳ್ತಾನೆ. ಹೈಕಮಾಂಡ್ ಹೇಳ್ಯಾರ, ಅವ್ರು ಹೇಳ್ಯಾರ. ಹೈಕಮಾಂಡ್ ನಂದು ಬಿಜಾಪುರನಾಗ ಅದಾರ, ಅಲ್ಲೆಲ್ಲೆಲ್ಲಿ ತೊಗೊಂಡು ಅಡ್ಡಾಡಲಿ. ಬಾಗಲಕೋಟೆಗೆ ಯಾಕೆ ಹೋಗಿ, ಇಲ್ಲ ಗದ್ದಿಗೌಡ್ರು ಅದಾರ ಪಾಪ, ಒಳ್ಳೆಯ ಒಬ್ಬ MP ಅದಾರ. ಈಗ ಅವ್ರಿಗೆ ಡಿಸ್ಟರ್ಬ್ ಮಾಡಿ ನಾನಿತ್ತು ನಾ ಏನು ಮಾಡೋದು ದಿಲ್ಲಿ ಒಳಗೆ? ನಂದು ಏನೂ ಕೆಲಸ ದಿಲ್ಲಿ ಒಳಗಿಲ್ಲ. ದಿಲ್ಲಿ 10 ವರ್ಷ ನಾನು ನೋಡಿ ಬಂದೀನಿ. ರಾಜ್ಯ ರಾಜಕಾರಣದಾಗೆ ಇರ್ತೀನಿ. ಯಾರು ಹೇಳಿದ್ರು, ಯಾರು ಲಗ ಹೊಡೆದ್ರು ನಾನು ನನ್ನ ವಿಜಯಪುರ ವಿಧಾನಸಭೆ ಬಿಟ್ಟು ಎಲ್ಲಿ ಹೋಗೋದಿಲ್ಲ. ಬಿದರ್ನಾಗೂ ಬಂದು ನಿಂದ್ರತ್ತ ಹೇಳ್ತಾರೆ. ಬಿದರ್ದವ್ರು ಬಂದಿದ್ರು ನೀನೆ, ಇಲ್ಲ ಸರ್ ನೀವು ಬಂದ ಸುಮ್ಮನೆ ನಾವೇನು ಕೊಪ್ಪಳಕ್ಕೆ ಆಫರ್ ಮಾಡಿದ್ರು ಯಾರು, ಅನಂತಕುಮಾರ್ ಅವರು, ಜನಾರ್ದನ್ ರೆಡ್ಡಿ. ನಾ ಎಲ್ಲಿ ಹೋಗೋದಿಲ್ಲ. ಯಾಕೆ ಹೋಗೋದಿಲ್ಲ ಅಂದ್ರೆ, ಒಂದು ಜಿಲ್ಲೆಯಿಂದ ಮತ್ತೊಂದು ಜಿಲ್ಲೆಗೆ ಹೋಗಿ ಅಲ್ಲಿ ಮನೆ ಮಾಡಿಕೊಂಡು, ನಾವು ಹುಟ್ಟಿದ್ದು ಬೆಳೆದಿದ್ದು ನಮ್ಮ ಕರ್ಮಭೂಮಿ ಬಿಜಾಪುರ. ನಾವು ಏನು ಮಾಡಿದ್ದೆಲ್ಲ ಇಲ್ಲೇ ಮಾಡಿವಿ. ಸುಮ್ಮನೆ ಇಲ್ಲಿದ್ದು ಅಲ್ಲಿ ಹೋಗಿ ಅಲ್ಲಿ ಅವ್ರಿಗೆ ಡಿಸ್ಟರ್ಬ. ಅಲ್ಲಿ ಸಮರ್ಥರು ಭಾಳ ಮಂದಿ ಅದಾರೆ. ಬಾಗಲಕೋಟ್ನಾಗ MP ಆಗ್ಬೇಕನ್ನೋರು ಭಾಳ ಮಂದಿ ಅದ. ಮತ್ತು ಜನ ಈಗ MPಗಳು ಮೊತ್ತಿವಿ ನೋಡಿ, ನಮ್ಮ ಮೊತ್ತಿ ನೋಡಿ ಓಟ್ ಹಾಕೋದಿಲ್ಲ. ನರೇಂದ್ರ ಮೋದಿ ಅವ್ರ ಮೊತ್ತಿ ನೋಡಿ ಓಟ್ ಹಾಕ್ತಾರೆ. ಅದಕ್ಕೆ ಯಾರು ಕೊಟ್ಟರು ನಾವು ಒಂದು ಮಾತು ಹೇಳಿಬಿಟ್ಟಿನಿ, 28 ಲೋಕಸಭಾದೊಳಗೆ ವಿಜಯೇಂದ್ರನ ವಾಹನ, ವಿಜಯೇಂದ್ರನ ಹೆಲಿಕಾಪ್ಟರ್ ತೊಗೊಂಡು ಅಡ್ಡಾಡೋದಿಲ್ಲ. ನನ್ನ ಸ್ವಂತ ರೊಕ್ಕ, ನನ್ನ ಸ್ವಂತ ಪೆಂಡಾಲ್ ತೊಗೊಂಡು ನರೇಂದ್ರ ಮೋದಿಯವರು BJP ಪ್ರಚಾರ ಮಾಡ್ತೀನಿ.